ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನೋ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಪರಿಷತ್ಗೆ ಸದಸ್ಯರ ಆಯ್ಕೆ ವಿಚಾರದಲ್ಲಿ ಹಿರಿಯರನ್ನ ಕಡೆಗಣನೆ ಮಾಡಲಾಗ್ತಿದೆ ಅನ್ನೋ ಅಸಮಾಧಾನವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೊರಹಾಕಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಸಮಾಧಾನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ದೆಹಲಿಗೆ ಹೋಗಿ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಹೈಕಮಾಂಡಿಗೆ ಕೊಡೋಕೆ ಮುಂಚೆ ಪರಮೇಶ್ವರ್ ಅವರ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, 7 ಸ್ಥಾನಕ್ಕೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಂತೆ ಗೊತ್ತಿಲ್ಲ ಖಾತ್ರಿನಾ ಅಂತ ಹೇಳಿ. ಆದ್ರೆ ಆ ಆಯ್ಕೆ ಕಸರತ್ತು ಕಗ್ಗಂಟಾಗಿದೆ ಅನ್ನೋದಕ್ಕೆ ಈ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿರೋದು ಸಾಕ್ಷಿಯಾಗಿ ನಿಲ್ತಿದೆ. ಮತ್ತೊಂದ್ ಕಡೆ ಅಸಮಾಧಾನ ಬೇರೆ, ಪರಮೇಶ್ವರ್ ಅಂತ ಹಿರಿಯ ನಾಯಕರನ್ನ ಸಮಾಧಾನ ಪಡಿಸೋ ಚಾಲೆಂಜ್ ಬೇರೆ. ಖಂಡಿತ ಸ್ಮಿತಾ, ವಿಧಾನ ಪರಿಷತ್ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಪ್ರಹಸನ ನಡೀತಾ ಇದೆ. ಒಂದ್ ಕಡೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಅದನ್ನ ಕಡಿಮೆ ಮಾಡ್ಬೇಕು ಅನ್ನುವಂತ ಲಿಸ್ಟ್ ನಲ್ಲಿ ಶಾರ್ಟ್ ಲಿಸ್ಟ್ ಅನ್ನ ಮಾಡೋ ಉದ್ದೇಶಕ್ಕಾಗಿ ನಿನ್ನೆ ಸಿಎಂ ಡಿಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ತಡರಾತ್ರಿವರೆಗೂ ಕೂಡ ಇಬ್ಬರು ರಹಸ್ಯ ಸ್ಥಳದಲ್ಲಿ ಮಾತುಕತೆ ಮಾಡುವ ಮೂಲಕ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳನ್ನ 40ಕ್ಕೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಹಿರಿಯರ ಮಾತುಗಳನ್ನ ಕೇಳಬೇಕು ಅನ್ನುವಂತ ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಹಿಂದೆ ನಿಗಮ ಮಂಡಳ ಹಂಚಿಕೆ ವಿಚಾರವಾಗಿ ಕೂಡ ಹಿರಿಯ ಸಚಿವರ ಮಾತುಗಳನ್ನ ಕೇಳಿರ್ಲಿಲ್ಲ, ಸಿಎಂ ಡಿಸಿಎಂ ನಿರ್ಧಾರ ಮಾಡಿದ್ರು ಅನ್ನುವಂತ ಒಂದಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾಗಿತ್ತು. ಈಗ ವಿಧಾನ ಪರಿಷತ್ ಆಯ್ಕೆ ವೇಳೆಯೂ ಕೂಡ ಹಿರಿಯ ಸಚಿವರ ಮಾತುಗಳನ್ನ ಕೇಳಲಾಗ್ತಾ ಇಲ್ಲ. ಅದರಲ್ಲೂ 8 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರ ಒಂದಷ್ಟು ಸಲಹೆಯನ್ನು ಕೂಡ ಕೇಳಿಲ್ಲ ಅನ್ನುವಂತ ಅಸಮಾಧಾನವನ್ನ ಸ್ವತಃ ಬಹಿರಂಗವಾಗಿ ಪರಮೇಶ್ವರ್ ಅವರು ಹೊರಗೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಂಡು ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅವರ ಸಲಹೆಗಳು ಏನಿದಾವೆ ಅನ್ನುವಂತ ಒಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೇಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಪರಿಷತ್ ಸ್ಥಾನಗಳಿಗೆ 7 ಸ್ಥಾನಗಳನ್ನ ಆಯ್ಕೆ ಮಾಡಬೇಕಾದಂತ ಅನಿವಾರ್ಯತೆ ಅದನ್ನ ಇವತ್ತು ನಾಳೆ ಕೂತು ಫೈನಲ್ ಮಾಡ್ಕೊಂಡ್ ಬರೋ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಒಟ್ಟಾರೆಯಾಗಿ 7 ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಾದಂತಹ ಆಯ್ಕೆ ಮಾಡಬೇಕಾದಂತ ಕಿರಿಕಿರಿ ಇದೆ ಮತ್ತು ಯಾರಿಗೆ ಸ್ಥಾನವನ್ನ ಕೊಡ್ಬೇಕು ಅನ್ನುವಂತ ಒಂದಷ್ಟು ಕಿರಿಕಿರಿ ಈಗ ಸದ್ಯದ ಮಟ್ಟಿಗೆ ಸಿಎಂ ಡಿಸಿಎಂಗೆ ಉಂಟಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನೋ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಪರಿಷತ್ಗೆ ಸದಸ್ಯರ ಆಯ್ಕೆ ವಿಚಾರದಲ್ಲಿ ಹಿರಿಯರನ್ನ ಕಡೆಗಣನೆ ಮಾಡಲಾಗ್ತಿದೆ ಅನ್ನೋ ಅಸಮಾಧಾನವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೊರಹಾಕಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಸಮಾಧಾನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ದೆಹಲಿಗೆ ಹೋಗಿ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಹೈಕಮಾಂಡಿಗೆ ಕೊಡೋಕೆ ಮುಂಚೆ ಪರಮೇಶ್ವರ್ ಅವರ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, 7 ಸ್ಥಾನಕ್ಕೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಂತೆ ಗೊತ್ತಿಲ್ಲ ಖಾತ್ರಿನಾ ಅಂತ ಹೇಳಿ. ಆದ್ರೆ ಆ ಆಯ್ಕೆ ಕಸರತ್ತು ಕಗ್ಗಂಟಾಗಿದೆ ಅನ್ನೋದಕ್ಕೆ ಈ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿರೋದು ಸಾಕ್ಷಿಯಾಗಿ ನಿಲ್ತಿದೆ. ಮತ್ತೊಂದ್ ಕಡೆ ಅಸಮಾಧಾನ ಬೇರೆ, ಪರಮೇಶ್ವರ್ ಅಂತ ಹಿರಿಯ ನಾಯಕರನ್ನ ಸಮಾಧಾನ ಪಡಿಸೋ ಚಾಲೆಂಜ್ ಬೇರೆ. ಖಂಡಿತ ಸ್ಮಿತಾ, ವಿಧಾನ ಪರಿಷತ್ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಪ್ರಹಸನ ನಡೀತಾ ಇದೆ. ಒಂದ್ ಕಡೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಅದನ್ನ ಕಡಿಮೆ ಮಾಡ್ಬೇಕು ಅನ್ನುವಂತ ಲಿಸ್ಟ್ ನಲ್ಲಿ ಶಾರ್ಟ್ ಲಿಸ್ಟ್ ಅನ್ನ ಮಾಡೋ ಉದ್ದೇಶಕ್ಕಾಗಿ ನಿನ್ನೆ ಸಿಎಂ ಡಿಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ತಡರಾತ್ರಿವರೆಗೂ ಕೂಡ ಇಬ್ಬರು ರಹಸ್ಯ ಸ್ಥಳದಲ್ಲಿ ಮಾತುಕತೆ ಮಾಡುವ ಮೂಲಕ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳನ್ನ 40ಕ್ಕೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಹಿರಿಯರ ಮಾತುಗಳನ್ನ ಕೇಳಬೇಕು ಅನ್ನುವಂತ ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಹಿಂದೆ ನಿಗಮ ಮಂಡಳ ಹಂಚಿಕೆ ವಿಚಾರವಾಗಿ ಕೂಡ ಹಿರಿಯ ಸಚಿವರ ಮಾತುಗಳನ್ನ ಕೇಳಿರ್ಲಿಲ್ಲ, ಸಿಎಂ ಡಿಸಿಎಂ ನಿರ್ಧಾರ ಮಾಡಿದ್ರು ಅನ್ನುವಂತ ಒಂದಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾಗಿತ್ತು. ಈಗ ವಿಧಾನ ಪರಿಷತ್ ಆಯ್ಕೆ ವೇಳೆಯೂ ಕೂಡ ಹಿರಿಯ ಸಚಿವರ ಮಾತುಗಳನ್ನ ಕೇಳಲಾಗ್ತಾ ಇಲ್ಲ. ಅದರಲ್ಲೂ 8 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರ ಒಂದಷ್ಟು ಸಲಹೆಯನ್ನು ಕೂಡ ಕೇಳಿಲ್ಲ ಅನ್ನುವಂತ ಅಸಮಾಧಾನವನ್ನ ಸ್ವತಃ ಬಹಿರಂಗವಾಗಿ ಪರಮೇಶ್ವರ್ ಅವರು ಹೊರಗೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಂಡು ಒಂದಷ್ಟು
ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅವರ ಸಲಹೆಗಳೇನಿದಾವೆ ಅನ್ನುವಂತ ಒಂದಷ್ಟು ಕೇಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಪರಿಷತ್ ಸ್ಥಾನಗಳಿಗೆ 7 ಸ್ಥಾನಗಳನ್ನ ಆಯ್ಕೆ ಮಾಡಬೇಕಾದಂತ ಅನಿವಾರ್ಯತೆ, ಅದನ್ನ ಇವತ್ತು ನಾಳೆ ಕೂತು ಫೈನಲ್ ಮಾಡ್ಕೊಂಡ್ ಬರೋ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಒಟ್ಟಾರೆಯಾಗಿ 7 ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಾದಂತಹ ಆಯ್ಕೆ ಮಾಡಬೇಕಾದಂತ ಕಿರಿಕಿರಿ ಇದೆ ಮತ್ತು ಯಾರಿಗೆ ಸ್ಥಾನವನ್ನ ಕೊಡ್ಬೇಕನ್ನುವಂತ ಒಂದಷ್ಟು ಕಿರಿಕಿರಿ ಈಗ ಸದ್ಯದ ಮಟ್ಟಿಗೆ ಸಿಎಂ ಡಿಸಿಎಂಗೆ ಉಂಟಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.